ಇಂದು ದೇವರ ನಿಯಮವನ್ನು ಮರೆಯದಿರೋಣ ಎಂಬ ಶೀರ್ಷಿಕೆಯಡಿಯಲ್ಲಿ ಒಟ್ಟಿಗೆ ದೇವರ ವಾಕ್ಯವನ್ನು ಪರೀಕ್ಷಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ. ಇಂದು ಲೋಕದಲ್ಲಿ ಅನೇಕ ಸಭೆಗಳಿದ್ದರೂ ಅವು ದೇವರ ನಿಯಮವನ್ನು ಮರೆತಿವೆ. ಎಲ್ಲಾ ಜನರಿಗೂ ಇದೇ ರೀತಿಯಾಗಿದೆ. ಎಷ್ಟಾದರೂ ಈ ಭೂಮಿಯ ಮೇಲಿರುವ 8 ಶತಕೋಟಿ ಜನರಲ್ಲಿ ದೇವರ ನಿಯಮವನ್ನು ಮರೆಯದೆ ಅದನ್ನು ತಮ್ಮ ಹೃದಯದಲ್ಲಿ ಪಾಲಿಸುವವರು ಇದ್ದಾರೆ. ದೇವರು ಈ ಜನರನ್ನು ತಮ್ಮವರೆಂದು ಕರೆದು ಮುನ್ನಡೆಸುತ್ತಾ ಅವರಿಗೆ ನಿತ್ಯ ಪರಲೋಕ ರಾಜ್ಯದ ಆಶೀರ್ವಾದ, ಶಾಶ್ವತ ಜೀವದ ಆಶೀರ್ವಾದ ಮತ್ತು ಪ್ರತಿದಿನವೂ ಚಿಮ್ಮುವ ಹೊಸ ಸಂತೋಷದ ಆಶೀರ್ವಾದಗಳನ್ನು ಬಾಧ್ಯತೆಯಾಗಿ ನೀಡುವುದಾಗಿ ವಾಗ್ದಾನ ಮಾಡಿದ್ದಾರೆ. ಇಂದು ಹೋಶೇಯನು ಅಧ್ಯಾಯ 4 ಮೂಲಕ ನಾವು ಎಂದಿಗೂ ಮರೆಯಬಾರದ ದೇವರ ನಿಯಮವನ್ನು ಮರೆತವರ ಕುರಿತ ಪ್ರವಾದಿ ಹೋಶೇಯನ ಗದರಿಸುವಿಕೆಯನ್ನು ಪರೀಕ್ಷಿಸೋಣ. ಹೋಶೇಯನು ಅಧ್ಯಾಯ 4 ವಚನ 6 ನೋಡೋಣ. ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ನೀವು ಜ್ಞಾನವನ್ನು ತಳ್ಳಿಬಿಟ್ಟದರಿಂದ ಇನ್ನು ನನಗೆ ಯಾಜಕ ಸೇವೆ ಮಾಡದಂತೆ ನಾನು ನಿಮ್ಮನ್ನು ತಳ್ಳಿಬಿಡುವೆನು. ನೀವು ನಿಮ್ಮ ದೇವರ ಧರ್ಮೋಪದೇಶವನ್ನು ಮರೆತ ಕಾರಣ ನಾನು ನಿಮ್ಮ ಸಂತತಿಯವರನ್ನು ಮರೆಯುವೆನು. ಅವರು ಹೆಚ್ಚಿದ ಹಾಗೆಲ್ಲ ನನಗೆ ಹೆಚ್ಚೆಚ್ಚಾಗಿ ಪಾಪ ಮಾಡುತ್ತಾ ಬಂದರು. ನಾನು ಅವರ ಮಾನವನ್ನು ಅವಮಾನಕ್ಕೆ ಮಾರ್ಪಡಿಸುವೆನು. ನನ್ನ ಜನರ ಪಾಪವೇ ಅವರಿಗೆ ಜೀವನ, ಅವರು ಅಧರ್ಮವನ್ನು ಆಶಿಸುತ್ತಾರೆ. ಜನರೂ ಯಾಜಕರೂ ಒಂದೇ, ಅವರ ದುಷ್ಕಾರ್ಯಗಳಿಗೆ ಅವರನ್ನು ದಂಡಿಸುವೆನು, ಅವರ ದುಷ್ಕೃತ್ಯಗಳನ್ನು ಅವರಿಗೆ ಕಟ್ಟುವೆನು. ಅವರು ಉಣ್ಣುತ್ತಿದ್ದರೂ ತೃಪ್ತಿ ದೊರೆಯದು, ಹಾದರ ಮಾಡುತ್ತಿದ್ದರೂ ಪ್ರಜಾಭಿವೃದ್ಧಿಯಾಗದು, ಯೆಹೋವನ ಕಡೆಗೆ ಗಮನಿಸುವುದನ್ನು ಬಿಟ್ಟುಬಿಟ್ಟಿದ್ದಾರಷ್ಟೇ. ದೇವಜನರು ಒಮ್ಮೆ ದೇವರ ಚಿತ್ತವನ್ನು ಎತ್ತಿಹಿಡಿದು ದೇವರ ಬೋಧನೆಗಳು, ವಿಧಿಗಳು ಮತ್ತು ಕಟ್ಟಳೆಗಳನ್ನು ಅನುಸರಿಸುತ್ತಿದ್ದರು. ಆದರೆ ಅವರು ದೇವರ ನಿಯಮವನ್ನು ಮರೆತಾಗ ಅಂತಿಮವಾಗಿ ದೇವರನ್ನು ಅನುಸರಿಸುವುದನ್ನೇ ನಿಲ್ಲಿಸಿಬಿಟ್ಟರು. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಅವರು ನಿತ್ಯ ಪರಲೋಕರಾಜ್ಯವನ್ನು ಪ್ರವೇಶಿಸುವ ಎಲ್ಲ ಅವಕಾಶಗಳನ್ನು ಕಳೆದುಕೊಂಡರೆಂಬ ವಿಷಾದಕರ ಸತ್ಯವನ್ನು ಹೋಶೇಯನು ಅಧ್ಯಾಯ 4 ಬಹಿರಂಗಪಡಿಸುತ್ತದೆ. ಇಂದು ನಾವು 8 ಶತಕೋಟಿ ಆತ್ಮಗಳಿಂದ ಸುತ್ತುವರಿದಿದ್ದೇವೆ. ಆದರೂ ಅವರಲ್ಲಿ ಬಹುಪಾಲು ಜನರು ದೇವರ ನಿಯಮವನ್ನು ಸಂಪೂರ್ಣವಾಗಿ ಮರೆತು ಜೀವಿಸುತ್ತಿದ್ದಾರೆ. ಈ ಕಾರಣದಿಂದ ತಮ್ಮ ಮೊದಲನೆಯ ಬರುವಿಕೆಯಂತೆಯೇ ತಮ್ಮ ಎರಡನೇ ಬರುವಿಕೆಯಲ್ಲಿ ಈ ಭೂಮಿಗೆ ಬಂದಾಗ ಚೀಯೋನ್ ಪರ್ವತದಿಂದ ಮೊದಲು ಅವರು ಪ್ರಕಟಪಡಿಸಿದ ವಿಷಯ ಯಾವುದು? ಚೀಯೋನಿನಿಂದ ಧರ್ಮೋಪದೇಶವು ಹೊರಡುವವು ಎಂದು ಬರೆಯಲಾಗಿದೆ. ದೇವರ ನಿಯಮವನ್ನು ನಾವು ನೆನಪಿಡಬೇಕು. ದೇವರ ನಿಯಮವು ನಾವು ಎಂದಿಗೂ ಮರೆಯಬಾರದ ನಿಯಮವಲ್ಲವೇ? ನಾವು ಧರ್ಮೋಪದೇಶಕಾಂಡ ಅಧ್ಯಾಯ 8 ನೋಡೋಣ. ರಾಷ್ಟ್ರೀಯ ರಜಾದಿನಗಳಲ್ಲಿ ನಾವು ಪರಸ್ಪರ ಅನೇಕ ಆಶೀರ್ವಾದಗಳನ್ನು ಕೋರುತ್ತೇವೆ. ನಾವು ನಿಜವಾಗಿಯೂ ಅವುಗಳನ್ನು ಸ್ವೀಕರಿಸಲು ಬಯಸಿದರೆ ದೇವರ ವಿಧಿಗಳು, ಕಟ್ಟಳೆಗಳು ಮತ್ತು ನಿಯಮಗಳನ್ನು ಶ್ರದ್ಧೆಯಿಂದ ಕೈಗೊಳ್ಳುವ ಜೀವನವು ಯಾವಾಗಲೂ ಆಶೀರ್ವಾದದಿಂದ ಅನುಸರಿಸುತ್ತದೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬೇಕು. ಧರ್ಮೋಪದೇಶಕಾಂಡ ಅಧ್ಯಾಯ 8 ವಚನ 11. ನಾನು ಈಗ ನಿಮಗೆ ಬೋಧಿಸುವ ನಿಮ್ಮ ದೇವರಾದ ಯೆಹೋವನ ಆಜ್ಞಾವಿಧಿನಿರ್ಣಯಗಳನ್ನು ಕೈಕೊಳ್ಳದವರು ಆತನನ್ನು ಮರೆಯುವವರೂ ಆಗಬೇಡಿರಿ. ನೋಡಿರಿ, ದೇವರ ಆಜ್ಞೆಗಳು, ನಿಯಮಗಳು ಮತ್ತು ಕಟ್ಟಳೆಗಳನ್ನು ಕೈಗೊಳ್ಳದೆ ಆತನನ್ನು ಮರೆಯದಂತೆ ನಾವು ಎಚ್ಚರವಾಗಿರಬೇಕೆಂದು ಇದರ ಅರ್ಥವಲ್ಲವೇ? ನೀವು ಹೊಟ್ಟೆ ತುಂಬ ಉಂಡು ಸುಖವಾಗಿದ್ದು ಒಳ್ಳೆ ಮನೆಗಳನ್ನು ಕಟ್ಟಿಸಿಕೊಂಡು ಅವುಗಳಲ್ಲಿ ವಾಸವಾಗಿರುವ ಕಾಲದಲ್ಲಿ ನಿಮ್ಮ ದನಗಳು, ಆಡುಕುರಿಗಳು, ನಿಮ್ಮ ಬೆಳ್ಳಿಬಂಗಾರವು, ಆಸ್ತಿಯೆಲ್ಲವೂ ಹೆಚ್ಚುತ್ತಿರುವಾಗ ಒಂದು ವೇಳೆ ನೀವು ಮದಿಸಿ ನಿಮ್ಮ ದೇವರಾದ ಯೆಹೋವನನ್ನು ಮರೆತಿರಿ. ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಪರೀಕ್ಷಿಸಿದ ನಂತರ ನಿಮಗೆ ಮೇಲನ್ನುಂಟು ಮಾಡಬೇಕೆಂಬ ಉದ್ದೇಶದಿಂದ ಐಗುಪ್ತ ದೇಶದಲ್ಲಿ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿ ವಿಷಸರ್ಪಗಳು, ಚೆಳುಗಳು ಇದ್ದ ಆ ಘೋರವಾದ ಮಹಾರಣ್ಯವನ್ನು, ನೀರು ಬತ್ತಿ ಹೋದ ಭೂಮಿಗಳನ್ನು ದಾಟಿಸಿ ಗಟ್ಟಿಯಾದ ಬಂಡೆಯೊಳಗಿಂದ ನೀರನ್ನು ಹೊರಡಿಸಿಕೊಟ್ಟು ನಿಮ್ಮ ಪೂರ್ವಿಕರಿಗೆ ತಿಳಿಯದೆ ಇದ್ದ ಮನ್ನವನ್ನು ಕೊಟ್ಟು ಪೋಷಿಸಿದಾತನನ್ನು ನೀವು ಮರೆತು ಮನಸ್ಸಿನೊಳಗೆ
ಇಲ್ಲಿಯೂ ಸಹ ನಾವು ದೇವರ ಆಜ್ಞಾವಿಧಿ ನಿರ್ಣಯಗಳನ್ನು ಮರೆಯುವವರು ಆಗಬೇಡಿರಿ ಎಂಬ ಆಜ್ಞೆಯನ್ನು ನೋಡುತ್ತೇವೆ. ಆದ್ದರಿಂದ ದೇವರ ವಿಧಿಗಳು, ಕಟ್ಟಳೆಗಳು ಮತ್ತು ನಿಯಮಗಳಲ್ಲಿ ಅವುಗಳನ್ನು ಮರೆಯಬೇಡಿರಿ ಎಂಬ ಎಚ್ಚರಿಕೆಯನ್ನು ನಾವು ಯಾವಾಗಲೂ ಕಾಣುತ್ತೇವೆ. ವಿಮೋಚನಕಾಂಡ ಅಧ್ಯಾಯ 20 ತೆಗೆಯೋಣ. ವಿಮೋಚನಕಾಂಡ ಅಧ್ಯಾಯ 20 ವಚನ 8 ನೋಡುತ್ತಾ, ಸಬ್ಬತ್ ದಿನದ ಕುರಿತು ಏನು ಹೇಳಲಾಗಿದೆ? ಅದನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕೆಂದು ನಮಗೆ ಹೇಳಲಾಗಿದೆ. ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು ಎಂಬ ಈ ಆಜ್ಞೆಯನ್ನು ವ್ಯಕ್ತಪಡಿಸಲು ಬೇರೆ ಯಾವ ಮಾರ್ಗವಿದೆ? ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. ಪರಲೋಕದಲ್ಲಿ ಪಾಪ ಮಾಡಿ ಭೂಮಿಗೆ ದೊಬ್ಬಲ್ಪಟ್ಟ ದೇವದೂತರು ಪರಲೋಕ ರಾಜ್ಯಕ್ಕೆ ಹಿಂತಿರುಗಲು ದೇವರ ವಿಧಿಗಳು, ಕಟ್ಟಳೆಗಳು ಮತ್ತು ನಿಯಮಗಳನ್ನು ಸರಿಯಾಗಿ ಕೈಗೊಳ್ಳುವುದೊಂದೇ ಏಕೈಕ ಮಾರ್ಗವೆಂದು ದೇವರು ಕಲಿಸುತ್ತಾರೆ. ನಾವೆಲ್ಲರೂ ಅವರ ಪವಿತ್ರ ಆಜ್ಞೆಗಳಲ್ಲಿ ಆ ನಿಯಮದೊಳಗೆ ಬದುಕಿ ನೆಲೆಸಬೇಕೆಂದು ದೇವರು ಬಯಸುತ್ತಾರೆ. ಮನುಷ್ಯರಾಗಿ ನಾವು ಇಡೀ ಭವಿಷ್ಯವನ್ನು ಊಹಿಸಲು ಸಾಧ್ಯವಿಲ್ಲ. ನಾವು 1 ನಿಮಿಷದ ನಂತರ ಅಥವಾ 1 ಕ್ಷಣದ ನಂತರ ಏನಾಗುತ್ತದೆ ಎಂಬುದನ್ನು ಗ್ರಹಿಸಲು ಸಾಧ್ಯವಾಗದೆ ಬದುಕುತ್ತೇವೆ. ಮಾನವನ ಅಸ್ತಿತ್ವದ ಸ್ವಭಾವವು ಅಂತಹದ್ದಾಗಿದೆ. ಎಷ್ಟಾದರೂ ಆದಿಯಿಂದ ಅಂತ್ಯವನ್ನು ನೋಡುವ ದೇವರು ನಾವು ಪರಲೋಕದಲ್ಲಿ ಮಾಡಿದ ಎಲ್ಲಾ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಪರಲೋಕ ರಾಜ್ಯಕ್ಕೆ ನಡೆಸುವುದಕ್ಕಾಗಿ ಈ ಭೂಮಿಯ ಮೇಲೆ ನಮ್ಮೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡರು. ಅವರು ಸ್ಥಾಪಿಸಿದ ಒಡಂಬಡಿಕೆ ಯಾವುದು? ಅದು ನಿಯಮವಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ಅದು ಮೋಶೆಯ ನಿಯಮವಾಗಿತ್ತು ಮತ್ತು ಹೊಸ ಒಡಂಬಡಿಕೆಯಲ್ಲಿ ಅದು ಕ್ರಿಸ್ತನ ನಿಯಮವಾಗಿದೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ದೇವರು ನಮಗಾಗಿ ಹೊಸ ಒಡಂಬಡಿಕೆಯ ನಿಯಮವನ್ನು ಸ್ಥಾಪಿಸುತ್ತಾ ನಾವು ಅಸಂಖ್ಯಾತ ಆಶೀರ್ವಾದಗಳಿಂದ ತುಂಬಿ ತುಳುಕುವಂತೆ ವಾಗ್ದಾನ ಮಾಡಿ ಅನುಗ್ರಹಿಸಿದ್ದಾರೆ. ನಿಜಕ್ಕೂ ನಾವು ಆಗಾಗ್ಗೆ ಒಬ್ಬರಿಗೊಬ್ಬರು ಹೇರಳ ಆಶೀರ್ವಾದಗಳನ್ನು ಹಾರೈಸುತ್ತೇವೆ. ನಮ್ಮ ಹಾದಿಯನ್ನು ನಿತ್ಯ ನರಕದಿಂದ ನಿತ್ಯ ಪರಲೋಕ ರಾಜ್ಯಕ್ಕೆ ಬದಲಾಯಿಸಿದ ನಮ್ಮ ಪರಲೋಕದ ತಂದೆ ಮತ್ತು ತಾಯಿಗೆ ನಾವು ನಿತ್ಯ ಕೃತಜ್ಞತೆ, ಮಹಿಮೆ ಮತ್ತು ಸ್ತುತಿಯನ್ನು ಸಲ್ಲಿಸಬೇಕು. ಈ ಕಾರಣದಿಂದಲೇ ಧರ್ಮೋಪದೇಶಕಾಂಡ ಪುಸ್ತಕದಲ್ಲಿ ನಮ್ಮ ಮಕ್ಕಳಿಗೆ ದೇವರಿಗೆ ಭಯಪಡುವುದು ಹೇಗೆಂದು ಕಲಿಸಬೇಕೆಂದು ಬರೆಯಲಾಗಿದೆ. ಮಕ್ಕಳು ಈ ಆಳವಾದ ಸತ್ಯಗಳನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗದಿದ್ದರೆ ಕನಿಷ್ಠ ಪಕ್ಷ ನಾವು ದೇವರು ಸೂಚಿಸಿದಂತೆ ಸಬ್ಬತ್ ಮತ್ತು ಪಸ್ಕವನ್ನು ಆಚರಿಸಬೇಕು ಎಂಬ ಅಂಶವನ್ನು ಅವರಿಗೆ ಕಲಿಸುವ ಮೂಲಕ ಪ್ರಾರಂಭಿಸಬೇಕು. ಧರ್ಮೋಪದೇಶಕಾಂಡ ಅಧ್ಯಾಯ 6 ವಚನ 24ಕ್ಕೆ ಹೋಗೋಣ. ಧರ್ಮೋಪದೇಶಕಾಂಡ ಅಧ್ಯಾಯ 6 ವಚನ 24. ಆ ಕಾರಣದಿಂದಲೇ ಈ ನಿಯಮಗಳನ್ನೆಲ್ಲ ಆಚರಿಸಬೇಕೆಂದು ಆತನು ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ. ಯಾವಾಗಲೂ ಶುಭ ಉಂಟಾಗುವಂತೆಯೂ ಆತನು ಇಂದಿನಂತೆ ನಮ್ಮ ಪ್ರಾಣಗಳನ್ನು ಕಾಪಾಡುವಂತೆಯೂ ನಾವು ನಮ್ಮ ದೇವರಾದ ಯೆಹೋವನಿಗೆ ಭಯಭಕ್ತಿಯುಳ್ಳವರಾಗಿರಬೇಕು. ದೇವರು ಈ ನಿಯಮಗಳನ್ನೆಲ್ಲ ಆಚರಿಸಬೇಕು ಎಂದು ಆಜ್ಞಾಪಿಸಲು ಕಾರಣ ನಾವು ದೇವರಿಗೆ ಭಯಭಕ್ತಿಯುಳ್ಳವರಾಗಿರಬೇಕು ಎಂಬುದಕ್ಕಾಗಿದೆ ಮತ್ತು ದೇವರಿಗೆ ಭಯಪಡುವುದನ್ನು ಇನ್ನೊಂದು ರೀತಿಯಲ್ಲಿಯೂ ದೇವರನ್ನು ಪ್ರೀತಿಸುವುದು ಎಂದು ಅರ್ಥೈಸಿಕೊಳ್ಳಬಹುದು. ಅದು ಯೇಸು ಹೇಳಿದ ನಿನ್ನ ದೇವರಾದ ಕರ್ತನನ್ನು ಪ್ರೀತಿಸು ಎಂಬ ಅದೇ ಮಾತುಗಳಾಗಿವೆ. ದೇವರನ್ನು ಪ್ರೀತಿಸುವ ಮೂಲಕ ನಾವು ಯಾವಾಗಲೂ ಅಭಿವೃದ್ಧಿ ಹೊಂದಬೇಕೆಂದು ಇದನ್ನು ಮಾಡಲಾಗಿದೆ. ಧರ್ಮೋಪದೇಶಕಾಂಡ ಅಧ್ಯಾಯ 28 ತೆಗೆಯೋಣ. ಸಮಯ ಅಥವಾ ಸ್ಥಳವನ್ನು ಲೆಕ್ಕಿಸದೆ ನಾವು ದೇವರ ನಿಯಮವನ್ನು ನೆನಪಿಸಿಕೊಂಡು ವಿಧೇಯರಾಗಿ ಮತ್ತು ಕೈಗೊಂಡಾಗ ನಾವು ಯಾವಾಗಲೂ ಆತನ ಆಶೀರ್ವಾದಗಳಲ್ಲಿ ನೆಲೆಸುತ್ತೇವೆ ಎಂದು ಈ ಅಧ್ಯಾಯವು ನಮಗೆ ಕಲಿಸುತ್ತದೆ. ಧರ್ಮೋಪದೇಶಕಾಂಡ ಅಧ್ಯಾಯ 28 ವಚನ 1. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವವು. ಯಾವುವೆಂದರೆ, ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುವುದು. ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನಕುರಿ ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು. ನಿಮ್ಮ ಪುಟ್ಟಿಗಳಿಗೂ ಕೊಣವಿಗೆಗಳಿಗೂ ಶುಭ ಉಂಟಾಗುವುದು. ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು.
ನಾವು ದೇವರ ವಾಕ್ಯಗಳಾದ ಎಲ್ಲಾ ನಿಯಮ, ಕಟ್ಟಳೆ ಮತ್ತು ಆಜ್ಞೆಗಳಿಗೆ ಶ್ರದ್ಧೆಯಿಂದ ವಿಧೇಯರಾದರೆ ಆತನು ನಮ್ಮನ್ನು ಭೂಮಿಯ ಮೇಲಿನ ಎಲ್ಲಾ ಜನಾಂಗಗಳಿಗಿಂತ ಉನ್ನತ ಸ್ಥಾನದಲ್ಲಿರಿಸುವುದಾಗಿ ವಾಗ್ದಾನ ಮಾಡಿದ್ದಾರೆ. ಇದಲ್ಲದೆ ನಾವು ಹೋಗುವಾಗಲೂ ಬರುವಾಗಲೂ ಶುಭವುಂಟಾಗುವಂತೆ ನಮ್ಮನ್ನು ನಡೆಸುವುದಾಗಿ ವಾಗ್ದಾನ ಮಾಡಿದರು. ಎಷ್ಟಾದರೂ ನಾವು ಅವುಗಳಿಗೆ ಅವಿಧೇಯರಾದರೆ ಏನಾಗುತ್ತದೆ? ಅನೇಕ ಕಠಿಣ ಸಮಸ್ಯೆಗಳು ಅನಿವಾರ್ಯವಾಗಿ ಉದ್ಭವಿಸುತ್ತವೆ ಎಂದು ಬರೆಯಲಾಗಿದೆ. ಧರ್ಮೋಪದೇಶಕಾಂಡ ಅಧ್ಯಾಯ 28 ವಚನ 15. ಆದರೆ ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಡದೆ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞಾವಿಧಿಗಳನ್ನು ಅನುಸರಿಸದೆ ಹೋದರೆ ಈ ಅಶುಭಗಳು ನಿಮಗೆ ಪ್ರಾಪ್ತವಾಗುವವು. ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಏನಾಗುವುದು? ಅಶುಭವುಂಟಾಗುವುದು. ವಾಗ್ದಾನ ಮಾಡಲಾದ ಆಶೀರ್ವಾದಗಳಿಗೆ ತೀರಾ ವಿರುದ್ಧವಾದದ್ದು ಅನಿವಾರ್ಯವಾಗಿ ಸಂಭವಿಸುತ್ತದೆ. ನಮ್ಮ ಜೀವನದಲ್ಲಿ ಇಂತಹ ಕಠಿಣ ಸಮಸ್ಯೆಗಳು ಎದುರಾದಾಗಲೆಲ್ಲ ನಾವು ಯಾವಾಗಲೂ ಈ ವಿಷಯವನ್ನು ಆಲೋಚಿಸಬೇಕು. ನಮ್ಮನ್ನೇ ನಾವು ಹಿಂತಿರುಗಿ ನೋಡಿ ದೇವರ ನಿಯಮಗಳು, ಆಜ್ಞೆಗಳು ಮತ್ತು ಕಟ್ಟಳೆಗಳಲ್ಲಿ ನಾನು ಸರಿಯಾಗಿ ವಿಧೇಯರಾಗದ ಯಾವುದಾದರೂ ಭಾಗವಿದೆಯೇ ಎಂದು ಕೇಳಿಕೊಳ್ಳಬೇಕು. ಧರ್ಮೋಪದೇಶಕಾಂಡ ಅಧ್ಯಾಯ 28 ವಚನ 45ರಿಂದ ಮುಂದುವರಿಸೋಣ. ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಡದೆಯೂ ಆತನು ನೇಮಿಸಿದ ಆಜ್ಞಾವಿಧಿಗಳನ್ನು ಅನುಸರಿಸದೆಯೂ ಹೋದದರಿಂದ ಈ ಎಲ್ಲ ಅಶುಭಗಳು ನಿಮಗೆ ಪ್ರಾಪ್ತವಾಗಿ ನಿಮ್ಮನ್ನು ಹಿಂದಟ್ಟಿ ಹಿಡಿದು ಕಡೆಗೆ ನಾಶಮಾಡುವವು. ಇವು ನಿಮಗೂ ನಿಮ್ಮ ಸಂತತಿಯವರಿಗೂ ಯಾವಾಗಲೂ ಪ್ರಾಪ್ತವಾಗುತ್ತಾ ಎಲ್ಲರಿಗೂ ಎಚ್ಚರಿಕೆಯನ್ನು ಬೆರಗನ್ನು ಉಂಟುಮಾಡುವವು. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಇದು ಒಂದು ಎಚ್ಚರಿಕೆ ಮತ್ತು ಪಾಠವಾಗಿ ಪರಿಣಮಿಸುತ್ತದೆ. ನಾವು ದೇವರ ಶಾಶ್ವತ ನಿಯಮಗಳು, ಕಟ್ಟಳೆಗಳು ಮತ್ತು ಆಜ್ಞೆಗಳನ್ನು ಕೈಗೊಳ್ಳಲು ವಿಫಲವಾದಾಗ, ಅವುಗಳಿಂದ ವಿಮುಖರಾದಾಗ, ದೂರ ಸರಿದಾಗ ಅಥವಾ ಮರೆತಾಗ ಅಂತಹ ಪರಿಣಾಮಗಳು ಅನಿವಾರ್ಯವೆಂದು ದೇವರು ನಮಗೆ ತೋರಿಸುತ್ತಾರೆ. ಇದು ಸಹ ಆತ್ಮಿಕ ತತ್ವವಾಗಿದೆ. ನಾವು ವರ್ಷವಿಡೀ ಪರಸ್ಪರ ಆಶೀರ್ವಾದಗಳನ್ನು ಕೋರುತ್ತೇವೆ ಮತ್ತು ಧರ್ಮೋಪದೇಶಕಾಂಡ ಅಧ್ಯಾಯ 28 ಅವುಗಳನ್ನು ಖಚಿತವಾಗಿ ಹೇಗೆ ಸ್ವೀಕರಿಸಬೇಕೆಂದು ಕಲಿಸುತ್ತದೆ. ನಾವು ಯಾವಾಗಲೂ ದೇವರ ಹೊಸ ಒಡಂಬಡಿಕೆಯ ನಿಯಮ, ಕಟ್ಟಳೆ ಮತ್ತು ಆಜ್ಞೆಗಳೊಳಗೆ ನೆಲೆಸೋಣ. ಹಾಗೆ ಮಾಡುತ್ತಾ ಹೊಸ ಒಡಂಬಡಿಕೆಯನ್ನು ಪ್ರಕಟಪಡಿಸಿ ದೇವರಲ್ಲಿ ಭಯಭಕ್ತಿ ಇಟ್ಟು ಅವರ ಪವಿತ್ರ ಚಿತ್ತವನ್ನು ಅನುಸರಿಸಲು ನಾವೆಲ್ಲರೂ ಕಲಿಯಬೇಕು. ಈಗ ಯೆಶಾಯನು ಅಧ್ಯಾಯ 33 ವಚನ 20 ನೋಡೋಣ. ನಮ್ಮ ಉತ್ಸವಗಳು ನಡೆಯುವ ಚಿಯೋನ್ ಪಟ್ಟಣವನ್ನು ದೃಷ್ಟಿಸಿರಿ. ಯೆರೂಸಲೇಮು ನೆಮ್ಮದಿಯ ನಿವಾಸವಾಗಿಯೂ ಬೂಟ್ ಕೀಳದ, ಹಗ್ಗಹರಿಯದ, ಒಂದೇ ಕಡೆ ಇರುವ ಗುಡಾರವಾಗಿಯೂ ಇರುವುದನ್ನು ನೀವು ಕಣ್ಣಾರೆ ಕಾಣುವಿರಿ. ಅಲ್ಲಿ ಯೆಹೋವನು ಘನಹೊಂದಿದವನಾಗಿ ಹುಟ್ಟುಗೋಲಿನ ದೋಣಿ ಹೋಗದ, ಗಣನಾವೆಯೂ ಸಂಚರಿಸದ ವಿಸ್ತೀರ್ಣದ ದಿನಗಳಂತೆ ನಮ್ಮೊಂದಿಗಿರುವನು. ಯೆಹೋವನು ನಮ್ಮ ನ್ಯಾಯಾಧಿಪತಿ, ಯೆಹೋವನು ನಮಗೆ ಧರ್ಮವಿಧಾಯಕ. ಅವರು ನಮಗಾಗಿ ಏನನ್ನು ಸ್ಥಾಪಿಸಿದರು? ನಮಗಾಗಿ ಹೊಸ ಒಡಂಬಡಿಕೆಯ ನಿಯಮವನ್ನು ಸ್ಥಾಪಿಸಿದವರು ದೇವರಾಗಿದ್ದಾರೆ. ಇದು ಮನುಷ್ಯನು ಮಾಡಿದ ನಿಯಮವಲ್ಲ, ಆದರೆ ದೇವರು ಸ್ಥಾಪಿಸಿದ ನಿಯಮವಾಗಿದೆ. ಯೆಹೋವನು ನಮಗೆ ಧರ್ಮವಿಧಾಯಕ. ಯೆಹೋವನು ನಮ್ಮ ರಾಜ, ಆತನೇ ನಮ್ಮನ್ನು ರಕ್ಷಿಸುವನು. ದೇವರು ಹೊಸ ಒಡಂಬಡಿಕೆಯ ನಿಯಮವನ್ನು ಸ್ಥಾಪಿಸಿ ಘೋಷಿಸಿದರು. ಕೊನೆಯ ದಿನಗಳಲ್ಲಿ ಚಿಯೋನಿನಲ್ಲಿ ಇದನ್ನು ನೆರವೇರಿಸುವನ ದೇವರು, ನಮ್ಮನ್ನು ನಡೆಸುವ ನಮ್ಮ ರಾಜಾಧಿರಾಜನು ಕರ್ತರ ಕರ್ತನೂ ಆಗಿದ್ದಾರೆಂದು ಸತ್ಯವೇದವು ನಮಗೆ ತಿಳಿಸುತ್ತದೆ. ಆದ್ದರಿಂದ ಈ ಕೊನೆಯ ಕಾಲದಲ್ಲಿ ದೇವರು ನಮ್ಮನ್ನು ರಕ್ಷಿಸುವ ವಾಗ್ದಾನ ಮಾಡಿದ್ದಾರೆ. ಯೆಶಾಯನು ಅಧ್ಯಾಯ 51 ವಚನ 7 ನೋಡಿ ದೇವರು ಈ ಆತ್ಮರಕ್ಷಣೆಯನ್ನು ಯಾರಿಗೆ ನೀಡುತ್ತಾರೆಂದು ನೋಡೋಣ. ಯೆಶಾಯನು ಅಧ್ಯಾಯ 51 ವಚನ 7 ನೋಡೋಣ. ಧರ್ಮವನ್ನರಿತು ಏನನ್ನು ಹೃದಯದಲ್ಲಿಟ್ಟುಕೊಳ್ಳುವವರು, ನನ್ನ ಉಪದೇಶವನ್ನು ಹೃದಯದಲ್ಲಿಟ್ಟುಕೊಂಡಿರುವ ಜನರೇ ಕಿವಿಗೊಡಿರಿ. ಇಂದು ಅನೇಕ ಸಭೆಗಳು ದೇವರ ನಿಯಮವನ್ನು ಸಂಪೂರ್ಣವಾಗಿ ಮರೆತಿವೆ. ಅವರು ಭಾನುವಾರ, ಕ್ರಿಸ್ಮಸ್, ಥ್ಯಾಂಕ್ಸ್ಗಿವಿಂಗ್ ಮುಂತಾದವುಗಳನ್ನು ಆಚರಿಸುತ್ತಾರೆ.
추수감사절 등등을 ತಮ್ಮ ಇಷ್ಟದಂತೆ ಪುನರುತ್ಥಾನದ ದಿನದಂದು ಮೊಟ್ಟೆ ತಿನ್ನುವ ಆಚರಣೆ ಮತ್ತು ಈಸ್ಟರ್ ಬನ್ನಿಯ ಕುರಿತು ಬೋಧಿಸುತ್ತಾರೆ. 또뭐 부활절 토끼에 대한 그런 것을 또 강론하고 ಅನ್ಯ ದೇವರುಗಳನ್ನು ಆರಾಧಿಸಲು ಬಳಸಲಾಗುತ್ತಿದ್ದ ಎಲ್ಲಾ ನಿಯಮಗಳು ಮತ್ತು ಪದ್ಧತಿಗಳು ಸಭೆಯೊಳಗಡೆ ಪ್ರವಾಹದಂತೆ ಬಂದಿವೆ. 교회 안에 ಹಾಗಾದರೆ ಅವು ದೇವರ ಸ್ವಂತ ಆಜ್ಞೆಗಳಂತೆ ಏಕೆ ಅನೇಕ ಜನರು ಅವುಗಳನ್ನು ಆಚರಿಸುತ್ತಾರೆ? 모든 사람들은 ಅದೇಕೆಂದರೆ ಅಂತಿಮವಾಗಿ ಅವರ ಹೃದಯದಲ್ಲಿ ಯಾವುದೋ ವಿಷಯ ಕಾಣೆಯಾಗಿದೆ ಅಲ್ಲವೇ? ಅವರು ದೇವರ ನಿಯಮವನ್ನು ಸಂಪೂರ್ಣವಾಗಿ ಮರೆತಿದ್ದಾರೆ. ದೇವರ ನಿಯಮವೇ ಅವರ ಹೃದಯಗಳಲ್ಲಿಲ್ಲ. 그래서 ಯೆಶಾಯನು ಅಧ್ಯಾಯ 51 ವಚನ 7 ಅನ್ನು ನೋಡೋಣ. ಧರ್ಮವನ್ನರಿತು. ಧರ್ಮವನ್ನರಿತವರು ಯಾರು? ನನ್ನ ಉಪದೇಶವನ್ನು ಅಂದರೆ ನಿಯಮವನ್ನು ಹೃದಯದಲ್ಲಿಟ್ಟುಕೊಂಡಿರುವ ಜನರೇ ಕಿವಿಗೊಡಿರಿ. ಮನುಷ್ಯರ ದೂರಿಗೆ ಹೆದರಬೇಡಿರಿ, ಅವರ ದೂಷಣೆಗೆ ಅಂಜದಿರಿ. 사람의 회방을 두려워하지 말라. ನುಸಿಯು ಅವರನ್ನು ಬಟ್ಟೆಯಂತೆ ತಿಂದುಹಾಕುವುದು, ಹುಳವು ಅವರನ್ನು ಉಣ್ಣೆಯಂತೆ ಮೆದ್ದುಬಿಡುವುದು. 벌레에게 먹힐 것이요 그들은 양털같이 벌레에게 먹힐 ನನ್ನ 것이요. ರಕ್ಷಣಾ ಧರ್ಮದ ಕಾರ್ಯವೋ ಶಾಶ್ವತವಾಗಿ ನಿಲ್ಲುವುದು, ನನ್ನ ವಿಮೋಚನ ಕ್ರಿಯೆಯು ತಲತಲಾಂತರಕ್ಕೂ ನೆಲೆಯಾಗಿರುವುದು. 했습니까? 예, 세세 미치게 될 것이다 하고 했습니다. ಅಂತಿಮವಾಗಿ ದೇವಜನರು ದೇವರ ನಿಯಮವನ್ನು ಹೊಂದಿರಬೇಕು. 율법이 있어야 되겠습니다. ತಂದೆಯ ಕಾಲದಲ್ಲಿ ಆ ಕಾಲಕ್ಕೆ ಸೂಕ್ತವಾದ ನಿಯಮವಿರಬೇಕಾಗಿತ್ತು. 성자 시대 때는 성자 시대 ಮಗನ ಕಾಲದಲ್ಲೂ ಸಹ ಆ ಕಾಲಕ್ಕಾಗಿ ದೇವರು ಅನುಗ್ರಹಿಸಿದ ನಿಯಮವು ಅಸ್ತಿತ್ವದಲ್ಲಿರಬೇಕಲ್ಲವೇ? 어떻게 해야 되겠습니까? ಹೌದು, ಅಸ್ತಿತ್ವದಲ್ಲಿರಬೇಕು. ಹಾಗಾದರೆ ದೇವರು ಸ್ಥಾಪಿಸಿದ ಈ ಎಲ್ಲಾ ನಿಯಮಗಳನ್ನು ತ್ಯಜಿಸುವವರನ್ನು ದೇವರು ಅಂತಿಮವಾಗಿ ಏನೆಂದು ಕರೆಯುತ್ತಾರೆ? 하나님께서 ತಿಳಿದುಕೊಳ್ಳಲು ದಾನಿಯೇಲನು ಅಧ್ಯಾಯ 9 ಅನ್ನು ತೆಗೆಯೋಣ. 장 말씀 열어보도록 합시다. ದೇವರ ವಿಧಿಗಳು, ಕಟ್ಟಳೆಗಳು ಮತ್ತು ನಿಯಮಗಳನ್ನು ಎಂದಿಗೂ ಮರೆಯದಿರೋಣ. 합시다. 예, 다니엘서 ದಾನಿಯೇಲನು ಅಧ್ಯಾಯ 9 ವಚನ 5 ಅನ್ನು ನೋಡೋಣ. 예, 다니엘이 ದಾನಿಯೇಲನ ಪ್ರಾರ್ಥನೆಯ ಮಧ್ಯದಲ್ಲಿ ಈ ಮಾತುಗಳು ಕಂಡುಬರುತ್ತವೆ. 9장 5절입니다. ನಾವು ಪಾಪಾಪರಾಧಗಳನ್ನು ಮಾಡಿ ಕೆಟ್ಟವರಾಗಿ ನಡೆದು ನಿನಗೆ ತಿರುಗಿಬಿದ್ದು ನಿನ್ನ ಆಜ್ಞಾವಿಧಿಗಳನ್ನು ತೊರೆದು. 뭘 떠났다고 했습니까? 예. 결국 ದೇವರನ್ನು ಮರೆತು ಅವರ ವಿರುದ್ಧ ದ್ರೋಹ ಮಾಡುವವರು ದೇವರ ಆಜ್ಞೆಗಳು ಮತ್ತು ನಿಯಮಗಳನ್ನು ಯಾವಾಗಲೂ ತೊರೆಯುತ್ತಾರೆ. 언제나 보면 하나님의 법도와 규례를 떠나게 되어 있습니다. ಇಂದು ನಮ್ಮ ಸುತ್ತಲಿರುವ ಅನೇಕ ಜನರು ಸಬ್ಬತ್ ದಿನದ ಕಟ್ಟಳೆಯನ್ನು ತೊರೆದು ಭಾನುವಾರವನ್ನು ಆಚರಿಸುತ್ತಾರೆ. ಕ್ರಿಸ್ಮಸ್ನಂತಹ ಮನುಷ್ಯರ ನಿಯಮಗಳನ್ನು ಅನುಸರಿಸಲು ಪಸ್ಕ ಹಬ್ಬವನ್ನು ತ್ಯಜಿಸುವವರು ಇದ್ದಾರೆ. 계명을 따르고 있는 무리들. 이런 ಕೊನೆಯಲ್ಲಿ ಸತ್ಯವೇದವು ಅಂತಹ ಜನರನ್ನು ಹೇಗೆ ವಿವರಿಸುತ್ತದೆ? 어떻게 규정하고 있느냐 하면 ಅವರು ಪಾಪ ಮಾಡಿದ್ದಾರೆ, ಕೆಟ್ಟವರಾಗಿದ್ದಾರೆ ಎಂದು ವಚನವು ಹೇಳುತ್ತದೆ. ಅವರು ಅಪರಾಧ ಮಾಡಿದ್ದಾರೆ ಮತ್ತು ಕೆಟ್ಟವರಾಗಿದ್ದಾರೆ ಎಂದು ಸಹ ಹೇಳುತ್ತದೆ. 그런 ಅಂತಹ ಜನರು ಯಾವ ಗುಣಲಕ್ಷಣಗಳನ್ನು ತೋರಿಸುತ್ತಾರೆ? 주의 법도와 규례 ಅವರು ದೇವರ ನಿಯಮಗಳನ್ನು, ಕಟ್ಟಳೆಗಳನ್ನು ತೊರೆದು ಮರೆತು ಬಿಡುತ್ತಾರೆಂದು ಹೇಳಲಾಗಿದೆ. 하나님의 ಅವರು ದೇವರ ಬೋಧನೆಗಳಿಗೆ ಅನುಸಾರವಾಗಿಲ್ಲದ ಕೃತ್ಯಗಳನ್ನು ಮಾಡುತ್ತಾರೆ. 일들을 저지르게 된다고 하셨고 그다음 10절로 ದಾನಿಯೇಲನು ಅಧ್ಯಾಯ 9 ವಚನ 10 ಅನ್ನು ನೋಡೋಣ. 9장 10절입니다. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ, ತನ್ನ ಸೇವಕರಾದ ಪ್ರವಾದಿಗಳ ಮೂಲಕ ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. 부탁하여 우리 앞에 세우신 뭘 행치 아니하였다고요? ಯೆಶಾಯನು ಅಧ್ಯಾಯ 33ರಲ್ಲಿ ಸ್ವಲ್ಪ ಹಿಂದೆ ನೋಡಿದಂತೆ ದೇವರು ನಮಗಾಗಿ ಏನನ್ನು ಸ್ಥಾಪಿಸಿದ್ದಾರೆಂದು ಹೇಳಲಾಗಿದೆ. ನಿಯಮವನ್ನು ಸ್ಥಾಪಿಸಿದ್ದಾರೆಂದು ಹೇಳಲಾಗಿದೆ. ನಮಗಾಗಿ ತಮ್ಮ ಅಸಂಖ್ಯಾತ ನಿಯಮಗಳನ್ನು ಸ್ಥಾಪಿಸಿದವರು ದೇವರಾಗಿದ್ದಾರೆ. ಅವರು ಚೀಯೋನಿನಲ್ಲಿ ನೆಲೆಸಿರುವ ದೇವರು. ದಾನಿಯೇಲನು ಅಧ್ಯಾಯ 9 ವಚನ 10 ಅನ್ನು ನೋಡೋಣ. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ, ತನ್ನ ಸೇವಕರಾದ ಪ್ರವಾದಿಗಳ ಮೂಲಕ ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ನಾವು ವಚನ 11ಕ್ಕೆ ಮುಂದುವರಿಯೋಣ. 11절의 말씀 보시면 ಇಸ್ರಾಯೇಲರೆಲ್ಲರೂ ನಿನ್ನ ಧರ್ಮ ಪ್ರಮಾಣವನ್ನು ಮೀರಿ ನಿನ್ನ ಮಾತನ್ನು ಕೇಳಲೊಲ್ಲದೆ ಓರೆಯಾಗಿ ಹೋದರು. 주의 목소리를 청종치 ಆದ ಕಾರಣ ನಿನ್ನ ಶಾಪದ ಕೆಡುಗಳು, ದೇವಸೇವಕನಾದ ಮೋಶೆಯ ಧರ್ಮಶಾಸ್ತ್ರದಲ್ಲಿ ನೀನು ಆಣೆಯಿಟ್ಟು ಪ್ರಕಟಿಸಿದ ವಿಪತ್ತುಗಳು ನಮ್ಮ ಮೇಲೆ ಸುರಿಯಲ್ಪಟ್ಟಿವೆ. ನಾವು ದೇವದ್ರೋಹಿಗಳೇ ಸರಿ. 이는 우리가 주께 범죄하였음이라고 했습니다. ಇಸ್ರಾಯೇಲ್ ದೇಶವು ಬಾಬೆಲಿಗೆ ಸೆರೆಯಾಗಿ, ರಾಜ್ಯವು ನಾಶವಾಗಿ, 나라가 바벨론의 포로가 되고 ಜನರು ಸೆರೆಗೆ ಒಯ್ಯಲ್ಪಟ್ಟ ಈ ಎಲ್ಲಾ ಘಟನೆಗಳ ಸರಣಿಗೆ ಕಾರಣವೇನೆಂದು ದಾನಿಯೇಲನು ಯೋಚಿಸಿದನು. 과정들이 70년 동안 바벨론 왕을 경배하도록끔 ಅವರು 70 ವರ್ಷಗಳ ಕಾಲ ಬಾಬೆಲಿನ ರಾಜನಿಗೆ ಸೇವೆ ಸಲ್ಲಿಸಲು ಒತ್ತಾಯಿಸಲ್ಪಟ್ಟ ಎಲ್ಲಾ ದುರಂತ ಕಾರಣಗಳಲ್ಲಿ 가장 중요한 ಪ್ರಮುಖವಾದ ಕಾರಣವು ಅವರು ದೇವರ ವಿರುದ್ಧ ದ್ರೋಹ ಮಾಡಿದಾಗಿತ್ತು. 반역했기 때문이다. 그 반역한
증거는 ಅವರ ದ್ರೋಹಕ್ಕೆ ಸಾಕ್ಷಿಯು ಅವರು ದೇವರ ನಿಯಮಗಳನ್ನು ಆಜ್ಞೆಗಳನ್ನು ಮರೆತು ಕೈಬಿಟ್ಟಿದ್ದಾಗಿತ್ತು. 하도 하나님의 ದೇವರು ಅವರಿಗೆ ಕೊಟ್ಟಿದ್ದ ನಿಯಮಗಳು, ಕಟ್ಟಳೆಗಳು ಮತ್ತು ವಿಧಿಗಳ ಪ್ರಕಾರ ಆ ಜನಾಂಗವು ಜೀವಿಸುತ್ತಿರಲಿಲ್ಲ. ಪವಿತ್ರಾತ್ಮನ ಈ ಕಾಲದಲ್ಲೂ ಇದೇ ರೀತಿಯಾಗಿದೆ. ನಮ್ಮ ಕುಟುಂಬಗಳಾಗಲಿ, ನಮ್ಮ ಸಭೆಯಾಗಲಿ ಅಥವಾ ವ್ಯಕ್ತಿಗಳಾಗಿ ನಾವಾಗಲಿ ದೇವರ ವಿಧಿಗಳು, ಕಟ್ಟಳೆಗಳು ಮತ್ತು ನಿಯಮಗಳನ್ನು ಯಾವಾಗಲೂ ಗೌರವಿಸಿ ಅವುಗಳ ಪ್ರಕಾರ ನಿಷ್ಠೆಯಿಂದ ನಡೆಯುವವರೇ ಧನ್ಯರು. 존중하고 그 법도 안에 잘 거하는 이 사람들이야말로 복받는 사람들입니다. ಇಂದು ಲೋಕದಾದ್ಯಂತ ನಮ್ಮ ಚಿಯೋನಿನ ಕುಟುಂಬದವರು ಈ ಆರಾಧನೆಯಲ್ಲಿ ನಮ್ಮೊಂದಿಗೆ ಸೇರಿದ್ದಾರೆ. ಈ ವರ್ಷ ಪೂರ್ತಿ ದೇವರ ಆಜ್ಞಾವಿಧಿ ನಿರ್ಣಯಗಳನ್ನು ಸರಿಯಾಗಿ ಕೈಗೊಳ್ಳುತ್ತೇವೆ ಎಂಬ ಸಂಕಲ್ಪವನ್ನು ದೃಢವಾಗಿ ಹಿಡಿದುಕೊಳ್ಳುತ್ತಾ ಇಂದು ಈ ಸ್ಥಳಕ್ಕೆ ಬಂದಿದ್ದೇವೆ. 전부 이 자리에 왔습니다. ದೇವರು ಹೃದಯದಲ್ಲಿ ನನ್ನ ಧರ್ಮೋಪದೇಶವನ್ನು ಹೊಂದಿರುವ ನೀವೇ ನನ್ನ ನಿಜವಾದ ಪ್ರಜೆಗಳು, ನಾನು ನಿಮ್ಮ ದೇವರಾಗಿರುವೆನು, ನೀವು ನನ್ನ ಪ್ರಜೆಗಳಾಗಿರುವಿರಿ ಎಂದು ಹೇಳುತ್ತಾರೆ. ಈ ಕಾರಣದಿಂದಲೇ ದೇವರು ತಮ್ಮ ಪ್ರಜೆಗಳನ್ನು ಕೊನೆಯವರೆಗೂ ಪ್ರೀತಿಸಿ, ಪೋಷಿಸಿ, ಗೌರವಿಸುತ್ತಾರೆ. ದೇವರು ನಮ್ಮನ್ನು ನಿತ್ಯ ಪರಲೋಕ ರಾಜ್ಯಕ್ಕೆ ಮುನ್ನಡೆಸುವುದಾಗಿ ವಾಗ್ದಾನ ಮಾಡಿದ್ದಾರೆ. ಅವರು, ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು, ನಿಮ್ಮ ಪುಟ್ಟಿಗಳಿಗೂ ಕೊಣವಿಗೆಗಳಿಗೂ ಶುಭ ಉಂಟಾಗುವುದು ಎಂದು ಹೇಳುತ್ತಾ ಆಜ್ಞಾಪಿಸಿದರು. ನಮ್ಮ ಜೀವನದಲ್ಲಿ ಎಲ್ಲವೂ ಆಶೀರ್ವದಿಸಲ್ಪಡುವ ಭವಿಷ್ಯವು ನಮ್ಮ ಮುಂದೆ ತೆರೆದುಕೊಳ್ಳುತ್ತದೆ. ದೇವರು ತಮ್ಮ ವಾಕ್ಯವನ್ನು ಪೂರ್ಣವಾಗಿ ನೀಡಿದ್ದಾರೆ. ದೇವರು ನಮಗೆ ಕೊಟ್ಟ ಆಜ್ಞೆಗಳನ್ನು ನಾವು ಎಂದಿಗೂ ಮರೆಯಬಾರದು. ಆತನು ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೆಗೆ ಕಟ್ಟಿಕೊಳ್ಳಬೇಕು, ಇವು ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತೆ ಇರಬೇಕು ಎಂದು ಹೇಳುತ್ತಾ ಅವುಗಳನ್ನು ಎಂದಿಗೂ ಮರೆಯಬಾರದೆಂದು ಪದೇ ಪದೇ ನಮ್ಮನ್ನು ಒತ್ತಾಯಿಸಿದರು. ನಾವು ಸಬ್ಬತ್ ದಿನ, ಪಸ್ಕ ಹಬ್ಬ, ಪುನರುತ್ಥಾನದ ದಿನ ಮತ್ತು ಪರ್ಣಶಾಲೆಗಳ ಹಬ್ಬವನ್ನು ಹೊಂದಿದ್ದೇವೆ. ಇವೆಲ್ಲವೂ ದೇವರಿಂದ ನಮಗೆ ಕೊಡಲಾಗಿದೆ. ದೇವರು ನಮಗೆ ನೀಡಿರುವ ಮೂರಾವರ್ತಿಯ 7 ಹಬ್ಬಗಳಲ್ಲಿ ಒಳಗೊಂಡಿರುವ ಮೂಲ ಆಜ್ಞೆ ಹೀಗಿದೆ. ಅವುಗಳನ್ನು ಶಾಶ್ವತವಾಗಿ ಜ್ಞಾಪಕದಲ್ಲಿಟ್ಟುಕೊಂಡು ಸ್ಮರಿಸಿರಿ. ಅವುಗಳನ್ನು ಎಂದಿಗೂ ಮರೆಯಬೇಡಿ. ಈ ಹಬ್ಬಗಳನ್ನು ಜ್ಞಾಪಕದಲ್ಲಿಟ್ಟುಕೊಂಡು ಸ್ಮರಿಸಿರಿ. ಸತ್ಯವೇದವು ಇದನ್ನು ತಲತಲಾಂತರಗಳವರೆಗೂ ಕೈಗೊಳ್ಳಿರಿ ಎಂಬ ಆಜ್ಞೆಯನ್ನು ನಮಗೆ ನೀಡುತ್ತಾ ಇದನ್ನು ಒತ್ತಿ ಹೇಳುತ್ತದೆ. ಎಷ್ಟಾದರೂ ಇದರ ಕುರಿತು ಅನೇಕ ಜನರಿಗೆ ಸಂಪೂರ್ಣವಾಗಿ ಅರಿವಿಲ್ಲ. ಅವರಿಗೆ ದೇವರ ನಿಯಮಗಳು ತಿಳಿದಿಲ್ಲ ಮತ್ತು ಅದನ್ನು ಮರೆತಿದ್ದಾರೆ. ಹೀಗೆ ಅವರು ದೇವರ ನಿಯಮವನ್ನು ಮರೆತವರ ಸಾಲಿಗೆ ಸೇರುತ್ತಾರೆ. ಆದ್ದರಿಂದ ಮರೆತು ಹೋದ ಸಬ್ಬತ್ ದಿನ, ಪಸ್ಕ ಹಬ್ಬಕ್ಕೆ ಅವರನ್ನು ಎಚ್ಚರಿಸಬೇಕು. ನಮ್ಮ ನೆರೆಹೊರೆಯವರನ್ನು ದೇವರ ಮರೆತು ಹೋದ ವಿಧಿಗಳು, ಕಟ್ಟಳೆಗಳು ಮತ್ತು ನಿಯಮಗಳಿಗೆ ಎಚ್ಚರಗೊಳಿಸಬೇಕು. ಹಾಗಾಗಿ ಅವರು ಸಹ ಆಶೀರ್ವದಿಸಲ್ಪಡಬಹುದು, ಅಲ್ಲವೇ? ನಾನು ಮತ್ತು ನೀವು ಕೇವಲ ನೀವು ಆಶೀರ್ವಾದವನ್ನು ಸ್ವೀಕರಿಸಿರಿ ಎಂದು ಬರೀ ಮಾತಿನಲ್ಲಿ ಹಾರೈಸದೆ, ಅವರು ದೇವರ ನಿಜವಾದ ಜನರಾಗುವ ಮತ್ತು ನಿಜವಾದ ಆಶೀರ್ವಾದಗಳನ್ನು ಪಡೆಯುವ ಹಾದಿಗೆ ಅವರನ್ನು ಮುನ್ನಡೆಸಲು ನಾವು ಶ್ರಮಿಸುತ್ತೇವೆ. ಯೆಹೆಜ್ಕೇಲನು ಅಧ್ಯಾಯ 18 ವಚನ 9ರಲ್ಲಿರುವ ದೇವರ ವಾಕ್ಯವನ್ನು ತೆಗೆಯುತ್ತಾ ಮುಂದುವರಿಸೋಣ. ಯೆಹೆಜ್ಕೇಲನು ಅಧ್ಯಾಯ 18 ವಚನ 9. ನನ್ನ ನಿಯಮಗಳನ್ನು ಅನುಸರಿಸಿ ನನ್ನ ವಿಧಿಗಳನ್ನು ಕೈಕೊಂಡು ಸತ್ಯಪರನಾಗಿಯೇ ನಡೆದರೆ ಇಂಥವನು ಏನಾಗಿದ್ದಾನೆ? ಸದ್ಧರ್ಮಿಯಾಗಿರುವುದರಿಂದ. ನಾವು ಪರಲೋಕದಲ್ಲಿ ಪಾಪ ಮಾಡಿದಾಗ ಪಾಪಿಗಳಾಗಿ ಈ ಭೂಮಿಗೆ ದೊಬ್ಬಲ್ಪಟ್ಟೆವು. ಎಷ್ಟಾದರೂ ದೇವರು ನಮ್ಮನ್ನು ನೀತಿವಂತರನ್ನಾಗಿ ಪರಿವರ್ತಿಸಿ ಹೊಸದಾಗಿ ಹುಟ್ಟುವಂತೆ ಮಾಡಲು ನಮ್ಮೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ತಮ್ಮ ಕಟ್ಟಳೆಗಳು, ವಿಧಿಗಳು ಮತ್ತು ನಿಯಮಗಳನ್ನು ಕೊಟ್ಟರು. ನನ್ನ ನಿಯಮಗಳನ್ನು ಅನುಸರಿಸಿ ನನ್ನ ವಿಧಿಗಳನ್ನು ಕೈಕೊಂಡು ಸತ್ಯಪರನಾಗಿಯೇ ನಡೆದರೆ ಇಂಥವನು ಸದ್ಧರ್ಮಿಯಾಗಿರುವುದರಿಂದ ಬಾಳೆ ಬಾಳುವನು. ಇದು ಕರ್ತನಾದ ಯೆಹೋವನ ನುಡಿ. ನಾನು ಮತ್ತು ನೀವು ಈ ವರ್ಗಕ್ಕೆ ಸೇರಿದ್ದೇವೆ. ಆದ್ದರಿಂದ ಪ್ರಕಟಣೆ ಅಧ್ಯಾಯ 12ರ ಪ್ರಕಾರ ಭೂಮಿಯ ಮೇಲಿರುವ ಇಡೀ ಮನುಕುಲವು ಸೈತಾನನನ್ನು ಅವನ ಬೋಧನೆಗಳು ಮತ್ತು ನಿಯಮಗಳನ್ನು ಅನುಸರಿಸುತ್ತಿರುವಾಗ ದೇವರು ಸ್ತ್ರೀಯ ಸಂತಾನದವರಲ್ಲಿ ಉಳಿದವರಿಗೆ ಯಾವ ಆಜ್ಞೆಗಳನ್ನು ಅನುಸರಿಸಲು ಕಲಿಸುತ್ತಾರೆ? ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆದು ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳಿರುವವರು. ಈ ಜನರು ಕೊನೆಯ ದಿನಗಳಲ್ಲಿ ಸ್ತ್ರೀಯ ಸಂತಾನದವರಲ್ಲಿ ಉಳಿದವರಾಗಿದ್ದಾರೆ.
하나님께 큰 ದೇವರು ನಮ್ಮನ್ನು ಮಹಾ ಆಶೀರ್ವಾದ, ಮಹಿಮೆ ಮತ್ತು ಪ್ರತಿಫಲಗಳನ್ನು ಪಡೆಯುವ ಸ್ಥಾನದಲ್ಲಿ ಇರಿಸಿದ್ದಾರೆ. 우리를 세우셨습니다. ಹೀಗೆ ದೇವರ ಆಜ್ಞೆಗಳು ಅಮೂಲ್ಯ ಮತ್ತು ಪ್ರಮುಖವಾಗಿವೆ. 소중하고 중요합니다. 오늘날 ಇತ್ತೀಚಿನ ದಿನಗಳಲ್ಲಿ ಲೋಕದಲ್ಲಿರುವ ಜನರು ಸಬ್ಬತ್ ದಿನವನ್ನು ಆಚರಿಸದಿದ್ದರೆ ತೊಂದರೆಯಿಲ್ಲ ಅಲ್ಲವೇ? 6월절 좀 지키지 않으면 어떨까? ಪಸ್ಕವನ್ನು ಆಚರಿಸದಿದ್ದರೆ ತೊಂದರೆಯಿಲ್ಲ ಅಲ್ಲವೇ? ಪುನರುತ್ಥಾನದ ದಿನವನ್ನು ತಪ್ಪಿಸಿದರೆ ತೊಂದರೆಯಿಲ್ಲ ಅಲ್ಲವೇ 이것은 ಎಂದು ಸುಲಭವಾಗಿ ಯೋಚಿಸುತ್ತಾರೆ. 큰 반역의 연장선상에서 ಎಷ್ಟಾದರೂ ಪ್ರವಾದಿ ದಾನಿಯೇಲನು ಪುಸ್ತಕ ಅಧ್ಯಾಯ 9ರ ಮೂಲಕ ಅಂತಹ ಮನೋಭಾವಗಳು ಪರಲೋಕದಲ್ಲಿ ನಡೆದ ಮಹಾದ್ರೋಹದ ಮುಂದುವರಿಕೆಯಾಗಿದೆ ಎಂದು ನಮಗೆ ಈಗಾಗಲೇ ಎಚ್ಚರಿಸಿದ್ದಾರೆ. 또 알려준 바가 있습니다. 오늘날 ಈ ಯುಗದಲ್ಲಿ ದೇವರು ಈ ಭೂಮಿಗೆ ಎರಡನೆಯ ಸಾರಿ ಬಂದು ನಿಯಮವನ್ನು ಘೋಷಿಸಿ ನಮಗೆ ನಿಯಮವನ್ನು ಕಲಿಸಿದರು. 율법을 선포하시고 율법을 가르쳐 오셨습니다. ಆ ನಿಯಮವು ಹೊಸ ಒಡಂಬಡಿಕೆಯ ನಿಯಮವಾಗಿದೆ. 율법이죠. 하나님의 ಇದು ದೇವರ ನಿಯಮ. 그리스도의 율법입니다. ಇದು ಕ್ರಿಸ್ತನ ನಿಯಮ. 그리스도의 율법을 ಪಾಪಿಗಳಾಗಿದ್ದ ನಮಗೆ ಇಂದಿನವರೆಗೂ ಕ್ರಿಸ್ತನ ನಿಯಮವನ್ನು ಏಕೆ ಬೋಧಿಸಲಾಗುತ್ತಿದೆ? 어떻게 해요? ಯೆಹೆಜ್ಕೇಲನು ಅಧ್ಯಾಯ 18ರ ಪ್ರಕಾರ ಯಾರು ನೀತಿವಂತರು? 의인이라고 했습니까? ದೇವರ ಆಜ್ಞೆ, ವಿಧಿ ಮತ್ತು ನಿಯಮಗಳನ್ನು ಕೈಗೊಳ್ಳುವವರು ನಿಜವಾಗಿಯೂ ನೀತಿವಂತರೆಂದು ದೇವರು ಹೇಳುತ್ತಾರೆ. 이 사람들은 정녕 의인이란 말이에요. ನೀತಿವಂತನಲ್ಲದೆ ಇದನ್ನು ಬೇರೆ ಯಾರೊಬ್ಬರು ಮಾಡಲಾರರೆಂದು ಸತ್ಯವೇದವು ಹೇಳುತ್ತದೆ. ಆದ್ದರಿಂದ ಎಂತಹ ಕಠಿಣ ಪರಿಸ್ಥಿತಿಯಲ್ಲಿದ್ದರೂ ನಮ್ಮ ಚಿಯೋನಿನ ಎಲ್ಲಾ ಸದಸ್ಯರು ದೇವರ ನಿಯಮವನ್ನು ಎಂದಿಗೂ ಮರೆಯುವುದಿಲ್ಲ ಎಂದು ನಾನು ನಿರೀಕ್ಷಿಸುತ್ತೇನೆ. ನಾವೆಲ್ಲರೂ ನಿತ್ಯ ಪರಲೋಕ ರಾಜ್ಯಕ್ಕೆ ಹೋಗೋಣ. ನಮ್ಮ ಸುತ್ತಲೂ ದೇವರ ನಿಯಮವನ್ನು ಮರೆತವರು ಅಥವಾ ಅರಿಯದವರು ಅನೇಕರಿದ್ದಾರೆ. ಅವರೆಲ್ಲರೂ ಚಿಯೋನಿಗೆ ಹಿಂತಿರುಗಿ ಬರುವಂತೆ ನಾವು ದೇವರ ಆಜ್ಞಾವಿಧಿ ನಿರ್ಣಯಗಳನ್ನು ಸರಿಯಾಗಿ ತಿಳಿಸಬೇಕು. ದೇವರ ನಿಯಮವನ್ನು ಹೃದಯದಲ್ಲಿ ಹೊಂದಿರುವವರು ಮಾತ್ರ ಆತನ ನಿಜವಾದ ಜನರಾಗಬಹುದು ಮತ್ತು ನೀತಿವಂತರಾಗಬಹುದು. ಪಾಪಿಗಳಾಗಿದ್ದವರನ್ನು ಪಶ್ಚಾತ್ತಾಪಕ್ಕೆ ನಡೆಸಲು ದೇವರು ಬಯಸುವುದರಿಂದ ನಾವು ಈ ಆಶೀರ್ವಾದದ ಹಾದಿಯಲ್ಲಿ ಒಟ್ಟಿಗೆ ನಡೆದು ಕೈಜೋಡಿಸಿ ಪರಲೋಕ ರಾಜ್ಯಕ್ಕೆ ಹಿಂತಿರುಗುವಂತೆ ದೇವರು ಸಬ್ಬತ್, ಪಸ್ಕ ಹಬ್ಬ, ದೀಕ್ಷಾಸ್ನಾನ ಮತ್ತು ಸ್ತ್ರೀಯರ ಮುಸುಕಿನ ನಿಯಮಗಳ ಮೂಲಕ ನಮ್ಮನ್ನು ಎಚ್ಚರಿಕೆಯಿಂದ ನಡೆಸಿದ್ದಾರೆ. ನಮ್ಮ ನೆರೆಯವರು, ನಮ್ಮ ಕುಟುಂಬಗಳು, ನಮ್ಮ ಮನೆಯವರು ಮತ್ತು ನಾವು ಆಶೀರ್ವಾದವನ್ನು ಪಡೆಯಲು ನಾವೆಲ್ಲರೂ ಯಾವಾಗಲೂ ದೇವರ ಹೊಸ ಒಡಂಬಡಿಕೆಯ ನಿಯಮದಡಿಯಲ್ಲಿ ಜೀವಿಸೋಣ. ದೇವರ ವಾಗ್ದಾನ ಎಂದಿಗೂ ಬದಲಾಗುವುದಿಲ್ಲ. ದೇವರು ನಿಮ್ಮ ಪುಟ್ಟಿಗಳಿಗೂ ಕೊಣವಿಗೆಗಳಿಗೂ ಶುಭ ಉಂಟಾಗುವುದು, ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು ಎಂದು ಹೇಳುತ್ತಾರೆ. ಆದ್ದರಿಂದ ದೇವರಲ್ಲಿ ದೃಢವಾದ ನಂಬಿಕೆಯನ್ನಿಟ್ಟು ನಾವೆಲ್ಲರೂ ದೇವರಿಗೆ ಶಾಶ್ವತ ಮಹಿಮೆ ಮತ್ತು ಸ್ತುತಿಯನ್ನು ಸಲ್ಲಿಸೋಣ. ಇದರೊಂದಿಗೆ ನಾನು ಪ್ರಸಂಗವನ್ನು ಮುಗಿಸಲು ಬಯಸುತ್ತೇನೆ. ಧನ್ಯವಾದಗಳು.